ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ರಾತ್ರಿ ಎಲ್ಲ ಮಕ್ಕಳು ಮಲಗಿದ ಮೇಲೆ ಭುವನೇಶ್ವರಿ ದೇವಿ ವಿಶ್ವನಾಥರಿಗೆ ಹೇಳಿದರು, ಗೊತ್ತಿದೆಯಾ ಇಂದು ಬಿಲೆ ಏನು ಮಾಡಿದ್ದಾನೆಂದು? ಮತ್ತೆ ಏನಾದರೂ ಕಿಡಿಗೇಡಿತನ ಮಾಡಿದ್ನಾ? ಏನೂ ಒಡೆದಿಲ್ಲ ತಾನೇ? ಇಲ್ಲ, ಒಡೆಯೋದು ಮುರಿಯೋದು ಏನೂ ಮಾಡಿಲ್ಲ. ಆದರೆ ತನ್ನ ಧೋತಿಯನ್ನು ಸನ್ಯಾಸಿಗೆ ಕೊಟ್ಟು ಬಂದಿದ್ದಾನೆ. ವಿಶ್ವನಾಥರು ಅವಾಕ್ಕಾದರು. ಮತ್ತೆ ತಮ್ಮ ಮನಸ್ಥಿತಿ ತೋರಿಸಿಕೊಳ್ಳದೆ ಹೇಳಿದರು, ಧೋತಿ ತಾನೇ, ಏನೂ ಅಮೂಲ್ಯವಾದ ವಸ್ತು ಏನಲ್ಲವಲ್ಲ. ಅವನ ಹತ್ತಿರ ಅಂಥದ್ದೇನೂ ಮೂಲ್ಯವಾದ ವಸ್ತು ಇರಲೇ ಇಲ್ಲ. ಇದ್ದರೆ ಅದನ್ನು ಕೊಟ್ಟು ಬರ್ತಾ ಇದ್ದ. ಚಿಂತಿಸಬೇಡ, ನನ್ನ ಹತ್ತಿರ ಪರ್ಯಾಪ್ತ ಹಣ ಇದೆ. ಅಲ್ಪ ಸ್ವಲ್ಪ ದಾನ ಮಾಡೋದ್ರಿಂದ ಅತಿಯಾದ ಹಾನಿಯೇನೂ ಆಗೋದಿಲ್ಲ. ಅವನಿಗೆ ಇನ್ನೊಂದಿಷ್ಟು ಧೋತಿ ತರಿಸು. ದಾನ ಮಾಡುವುದಕ್ಕ ಅಲ್ಲ, ಉಟ್ಟಿಕೊಳ್ಳಲು ತರಸಪ್ಪ. ನೀನಂತೂ ಚಿಂತಿತವಾಗಿ ಕಾಣ್ತಾ ಇದ್ದೀಯಾ. ಅವನು ದಾನವಷ್ಟೇ ಮಾಡಿದ್ದಾನೆ, ಕಳ್ಳತನವೇನೂ ಮಾಡಿಲ್ಲವಲ್ಲ. ನೀನು ದಾನ ಮಾಡುತ್ತೀ, ನಾನು ದಾನ ಮಾಡುತ್ತೇನೆ. ಅಂಥದ್ರಲ್ಲಿ ಪುತ್ರನು ದಾನ ಮಾಡಿದರೆ ಏನು ದೊಡ್ಡ ವಿಷಯ? ನಾನು ದಾನಕ್ಕಾಗಿ ಚಿಂತೆ ಮಾಡುತ್ತಿಲ್ಲ. ಈಗ ನೀವು ನಾಟಕ ಆಡಬೇಡಿ. ನಿಮಗೆ ಗೊತ್ತಿದೆ ನನಗೆ ಏಕೆ ಚಿಂತೆ ಆಗ್ತಿದೆ ಅಂತ. ಸನ್ಯಾಸಿಗಳ ಪ್ರತಿ ಅವನ ಈ ಆಕರ್ಷಣೆಯಿಂದ ನನಗೆ ಭಯ ಆಗ್ತಾ ಇದೆ. ನನಗೂ ಆತಂಕವಾಗುತ್ತದೆ. ಆದರೆ ಮತ್ತೆ ಯೋಚಿಸುತ್ತೇನೆ, ಇದು ನನ್ನ ಪೂರ್ವಾಗ್ರಹ ಇರಬೇಕು ಅಂತ. ಆ ಪೂರ್ವಾಗ್ರಹದ ಸಲುವಾಗಿ ಪುತ್ರನ ವಿಕಾಸವನ್ನು ತಡೆಯಲು ಆಗುತ್ತದೆಯಾ? ನನಗದೇನೂ ಗೊತ್ತಿಲ್ಲ. ಈ ಮನೆಯ ಬಾಗಿಲು ಸನ್ಯಾಸಿಗಳಿಗೆ ಸದಾ ಮುಚ್ಚಬೇಕು. ಇಲ್ಲಿ ಸನ್ಯಾಸಿಗಳು ಬರುವುದು ಬೇಡ ಮತ್ತು ಬಿಲೆಯವರಿಗೆ ಆಕರ್ಷಿತವಾಗುವುದೂ ಬೇಡ. ನೀನಂತೂ ಶುದ್ಧೋಧನ ತನ್ನ ಗೌತಮನ ರಕ್ಷಣೆ ಮಾಡಿದ ಹಾಗೆ ಪೂರ್ತಿ ವಿಶ್ವದಿಂದ ರಕ್ಷಣೆ ಮಾಡಲು ಇಚ್ಛಿಸುತ್ತೀಯಾ? ಆದರೆ ನಿನಗೂ ಗೊತ್ತಿದೆ ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಲ್ಲಿಯವರೆಗೂ ಅವನ ಹೃದಯ ಕೋಮಲ ಇದೆ, ಎಲ್ಲಿಯವರೆಗೂ ಅವನ ಬುದ್ಧಿ ಬೆಳೆಯುವುದಿಲ್ಲ, ಅಲ್ಲಿಯವರೆಗಂತೂ ಈ ಪ್ರಪಂಚದಿಂದ ರಕ್ಷಿಸಲೇಬೇಕಲ್ವಾ? ದೊಡ್ಡವನಾದ ಮೇಲೆ ಏನು ಬೇಕಾದರೂ ಮಾಡಿಕೊಳ್ಳಲಿ. ನಾನಂತೂ ಮನೆಯ ಎದುರು ಬಂದ ಯಾಚಕರನ್ನು ಯಾವತ್ತೂ ಹಿಂದಿರುಗಿಸಿಲ್ಲ. ಅಂಥದ್ದರಲ್ಲಿ ಸನ್ಯಾಸಿಯನ್ನು ಹೇಗೆ ಹಿಂದಿರುಗಿಸುವುದು? ನಾನು ನನ್ನ ತಂದೆಯೂ ಸನ್ಯಾಸಿ ಆಗಿದ್ದರು ಅನ್ನೋದನ್ನು ಮರೆಯಲು ಹೇಗೆ ಸಾಧ್ಯ? ಇದು ಸಾಧ್ಯ ಇಲ್ಲ ಭುವನ್. ಮನೆಗೆ ಬಂದ ಸನ್ಯಾಸಿಗಳಿಗೆ ಸತ್ಕಾರ ಮಾಡಿ ನನ್ನ ತಂದೆಗೆ ಸತ್ಕಾರ ಮಾಡಿದ್ದೇನೆ ಅಂದುಕೊಳ್ಳುತ್ತೇನೆ. ನಾನು ನನ್ನ ತಂದೆಯ ಭಾವನೆಗೆ ಅಪಮಾನ ಮಾಡಲು ಆಗುವುದಿಲ್ಲ. ನೀವು ನಿಮ್ಮ ಪುತ್ರನನ್ನು ಸನ್ಯಾಸಿಯನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮತ್ತೆ ಓಣಿ ಓಣಿ ಮನೆ ಮನೆಗೆ ಭಿಕ್ಷಾಟನೆಗೆ ಅಲೆಯಬೇಕಾ? ಸನ್ಯಾಸಿಯನ್ನು ಸತ್ಕಾರ ಮಾಡುವ ಪ್ರತಿಯೊಂದು ವ್ಯಕ್ತಿ ಸನ್ಯಾಸಿಯೇ ಆಗುತ್ತಾನೆ ಎಂದೇನೂ ಇಲ್ಲವಲ್ಲ. ನಾನು ಸನ್ಯಾಸಿಯಲ್ಲ ಮತ್ತು ಸನ್ಯಾಸಿಯಾಗಲು ಯೋಚಿಸಿಯೂ ಇಲ್ಲ. ನಾವು ನರೇನ್ ಸಲುವಾಗಿ ಎಷ್ಟೊಂದು ಶಂಕಿತರಾಗಿದ್ದೇವೆ, ಕೇವಲ ಅವನಜ್ಜ ಸನ್ಯಾಸಿಯಾದ ಕಾರಣ. ಅವನು ಸನ್ಯಾಸಿಯಾಗುತ್ತಾನೆ ಅನ್ನುವ ನಿಯಮವೇನೂ ಇಲ್ಲವಲ್ಲ. ನಿಮ್ಮ ಈ ವಕೀಲಿ ತರ್ಕ ನನಗೇನೂ ಬೇಕಿಲ್ಲ. ನನಗಂತೂ ನನ್ನ ಪುತ್ರ ಸನ್ಯಾಸಿ ಆಗದಿದ್ದರೆ ಅಷ್ಟೇ ಸಾಕು. ಅದಕ್ಕಾಗಿ ಏನು ಮಾಡುವ ಅವಶ್ಯಕತೆ ಇದೆ ಅದನ್ನೇ ಮಾಡಿ. ಒಂದು ವೇಳೆ ಸನ್ಯಾಸಿಯರನ್ನು ತಡೆಯಲು ಆಗದಿದ್ದರೆ ನರೇನನ್ನು ಒಳಗೆ ಹಾಕಿ ಬಾಗಿಲ ಕೊಂಡಿ ಹಾಕಿ. ನಾನು ಆದಷ್ಟು ಪ್ರಯತ್ನ ಮಾಡುತ್ತೇನೆ. ನಾನಷ್ಟೇ ಏಕೆ, ನೀನು ಸನ್ಯಾಸಿಗಳ ಬಗ್ಗೆ ಆಕರ್ಷಣೆ ಆಗದ ಹಾಗೆ ನೋಡಿಕೋ. ಈಗ ಭುವನೇಶ್ವರಿ ದೇವಿಯವರು ಶಾಂತರಾದರು. ನಾನು ಹೇಳುವುದನ್ನೇ ಮರೆತಿದ್ದೆ. ಏನು? ನಾನು ಅಟರ್ನಿ ಪರೀಕ್ಷೆ ಬರೆದಿದ್ನಲ್ಲ, ಅದು ಸಫಲ ಆಗಿದೆ. ಮಿಠಾಯಿಯನ್ನು ತಂದಿಲ್ಲ, ಮತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿಲ್ಲವಲ್ಲ. ಭುವನೇಶ್ವರಿ ದೇವಿ ಮಿಠಾಯಿ ತರಲು ಹೊರಟರು. ಆಗ ವಿಶ್ವನಾಥರು ಹೇಳಿದರು, ಇನ್ನೂ ಪೂರ್ತಿ ಮಾತು ಹೇಳಿಯೇ ಇಲ್ಲ. ಪೂರ್ತಿ ಮಾತು ಏನು? ನಾನು ಮತ್ತು ಆಶುತೋಷ್ ಧರ್ ಇಬ್ಬರೂ ಸೇರಿ ಒಂದು ಫರ್ಮ್ ಓಪನ್ ಮಾಡಬೇಕೆನ್ನುವ ಯೋಜನೆ ಮಾಡಿದ್ದೇವೆ. ಧರ್ ಆ್ಯಂಡ್ ದತ್ತ, ಗೊತ್ತಾಯ್ತಾ? ಹೊಸ ಅಟರ್ನಿ ಫರ್ಮ್, ಪೂರ್ಣತಃ ನಮ್ಮದು. ಅದಕ್ಕೆ ಅಡುಗೆ ಮನೆಯಲ್ಲಿ ಉಳಿದ ಮಿಠಾಯಿಯಿಂದ ನಡೆಯೋದಿಲ್ಲ. ಭೋಜನಕೂಟ ಏರ್ಪಡಿಸಬೇಕು. ಈ ಸನ್ನಿವೇಶ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಧನ್ಯವಾದಗಳು.